ಶುಗರಾಗಿ ನಮ್ಗೆ ಇಷ್ಟ ಇಲ್ಲ. ನನಗೆ ಯಾವ್ದಾದ್ರು ಪಾರ್ಟಿ ವಿಷಯ ಇದ್ರೆ ಹೇಳಿ, ಆ ವಿಷಯನ ನಾನು ಈಗಲೇ ನಿಮಗೆ ಕ್ಲಿಯರ್ ಮಾಡೋಕ್ಕೆ. ಈಗ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಬಣ ಬಡಿದಾಟ ನಡೀತಿದೆ. ಈಗ ನಿನ್ನೆ ದೆಹಲಿಗೆ ಹೋಗಿದ್ರು, ಅವರು ವಾಪಸ್ ಬಂದಿದ್ದಾರೆ. ಅಲ್ಲಿ ಏನು ಬಂದ ದಾರಿ ಸುಮ್ಕ ಇಲ್ಲ ಅನ್ನೋಂಗಿಂತ ಜೊತೆಗೆ ಈಗ ಒಂದಷ್ಟು ತಟಸ್ಥವಾಗಿರೋರ ಜೊತೆನೂ ಒಂದಷ್ಟು ಈಗ ಸದ್ಯಕ್ಕೆ ವಿಜಯೇಂದ್ರ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವ್ರ ತಂದೆ ಅವರು ಪರವಾಗಿ ನಿಲ್ತಾ ಇಲ್ಲ ಅಂತ. ಒಂದು ನಾನು ಎಲ್ಲರಲ್ಲೂ ಮನವಿ ಮಾಡೋದಿಷ್ಟೇ, ನಮ್ಮ ಎಲ್ಲ ನಾಯಕರುಗಳಲ್ಲಿ ರಸ್ತೆಯಲ್ಲಿ ನಿಂತ್ಕೊಂಡು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡುವಂಥದ್ದನ್ನ ಕೂಡಲೇ ನಿಲ್ಲಿಸ್ಬೇಕು ಅಂತಕ್ಕಂಥ ಆಗ್ರಹನ ಮಾಡ್ತೀನಿ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಕೇವಲ 2 ಸೀಟ್ ಇದ್ದಂಥ ಸಂದರ್ಭದಲ್ಲಿ ಅವ್ರ ಹೋರಾಟವನ್ನು ಅನಂತಕುಮಾರ್ ಸಾಹೇಬರು, ಯಡಿಯೂರಪ್ಪ ಸಾಹೇಬರು ಸೇರಿ ಮಾಡಿರ್ತಕ್ಕಂಥದ್ದು ನಿಜ. ಈ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು ನಿಜ. ಅದಕ್ಕೋಸ್ಕರ ಯಾವ ಮುಖಂಡರು ಸಹ ಯಡಿಯೂರಪ್ಪವ್ರ ಬಗ್ಗೆ ಮಾತಾಡೋಕ್ಕಿಲ್ಲ. ಯಾಕಂದರೆ ಯಾರೇ ಮುಖಂಡರದು ಅನ್ಸಿಸ್ಟರ್ ಪ್ರಾಪರ್ಟಿ ಇಲ್ಲ ಬಿ ಜೆ ಪಿ ಲಕ್ಷಾಂತರ ಜನ ಕಾರ್ಯಕರ್ತರ ಒಂದು ಹೋರಾಟದ ಪ್ರತಿಫಲವಾಗಿ ಬಂದಿರತಕ್ಕಂಥದ್ದು. ಯಾರೋ ಒಬ್ಬರೊಬ್ಬರು ಕಟ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದಲ್ಲ. ಯತ್ನಾಳವರು, ನೀವು ನೇರವಾಗಿ ಹೇಳ್ಬೇಕಾದ್ರೆ ಯತ್ನಾಳವರು ಇವತ್ತು ಸಾರ್ವಜನಿಕವಾಗಿ ಭಾಳ ಬೇಸರ ಮಾಡ್ತಾ ಇದ್ದಾರೆ ಕಾರ್ಯಕರ್ತರಿಗೆ. ನಿಜಕ್ಕೂ ಸಹ ಅದನ್ನು ನಾನು ಖಂಡಿಸ್ತೀನಿ. ಅವ್ರದ್ದೇನಾದ್ರು ಸಮಸ್ಯೆ ಇದ್ದರೆ ಕೂಡಲೇ ಹೋಗಬೇಕು. ಕೂಡಲೇ ಹೋಗಿ ದೆಹಲಿಲಿ ಹೋಗಿದ್ರಲ್ಲ, ಗೌರವಯುತವಾಗಿ ಹೋಗಿ ದೆಹಲಿಯ ನಾಯಕರಿಗೆ ತಿಳಿಸ್ಬೇಕು. 4 ಗೋಡೆ ಒಳಗೆ ಶಿಸ್ತಿನ ಪಕ್ಷ, ಕೇವಲ ಯತ್ನಾಳ್ ಕಟ್ಟಿರ್ತಕ್ಕಂಥ ಪಕ್ಷ ಅಲ್ಲ ಇದು. 4 ಜನ ಕಟ್ಟಿರ್ತಕ್ಕಂಥ ಪಕ್ಷ ಅಲ್ಲ, ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರು ಬೆವರು ಸುರಿಸಿ ಕಟ್ಟಿರ್ತಕ್ಕಂಥ ಪಕ್ಷ. ಯತ್ನಾಳ್ ಅವರೇನು ಒಬ್ಬರು MLA, ನಾನು ಸಹ MLA ಆಗಿದ್ದೆ, ನಾನು ಮಾಜಿ MLA. ನಾನು ಈಗಲೇ ಖಂಡಿಸ್ತೀನಿ. ಯಡಿಯೂರಪ್ಪನವ್ರ ಬಗ್ಗೆ ಯಾರೂ ಸಹ ಮಾತಾಡೋಕ್ಕೆ ಅವರು ರೈಟ್ಸ್ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಆರೋಪ ನಾನು ನಿಮ್ಮ ಮೂಲಕ ನಾನು ಅವ್ರಿಗೆ ಒತ್ತಾಯನ ಮಾಡ್ತೀನಿ. ಮುಂದಿನ ದಿನಗಳು ಇದೇ ಥರ ಒತ್ತಾಯನ ಇದೇ ರೀತಿ ನೀವು ರಸ್ತೆ ವ್ಯವಸ್ಥೆಯಲ್ಲಿ ಮಾಡಿದ್ರೆ ಕಾರ್ಯಕರ್ತರು ಸಹ ನಿಮ್ಮ ಬಗ್ಗೆ ಮಾತಾಡ್ತಾರೆ. ಮುಖಂಡರುಗಳಲ್ಲ, ಸಾಮಾನ್ಯ ಕಾರ್ಯಕರ್ತರು ಸಹ ಮಾತಾಡ್ತಾರೆ. ನಿಮಗೆ ಮಾತಾಡೋಕ್ಕೆ ರೈಟ್ಸೇ ಇಲ್ಲ. ನಮ್ಮದು ಶಿಸ್ತಿನ ಪಕ್ಷ. ಈ ಪಕ್ಷನ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬೆವರು ಸುರಿಸಿ ಕಟ್ಟಿರ್ತಕ್ಕಂಥದ್ದು. ಯತ್ನಾಳ್ ಅವರ ಮಾತಿಗೆ ಹೈಕಮಾಂಡಲ್ಲೂ ಕಿಮ್ಮತ್ತಿಲ್ಲ ಅನ್ಸುತ್ತಲ್ಲ ಮೇಲ್ನೋಟ. ಅಲ್ಲ, ನನಗೆ ಅದನ್ನು ಯಾರ ಬಗ್ಗೆ ನಾನು ಆರೋಪ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನನಗಿರ್ತಕ್ಕಂಥದ್ದು ಯಡಿಯೂರಪ್ಪನವ್ರು ಇರ್ಬೋದು, ಪಾರ್ಟಿ ಕಟ್ಟಿರ್ತಕ್ಕಂಥ ಯಾವುದೇ ಮುಖಂಡರ ಬಗ್ಗೆ ಯಾರು ಕೀಳಾಗಿ ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡೋರ ಬಗ್ಗೆ ನಂಗೆ ಗೌರವ ಇಲ್ಲ. ನಮಗೆ ಗೌರವ ಇಲ್ಲ. ಕಾರ್ಯಕರ್ತರಿಗೆ ನೀವು ಒಬ್ಬ ಮುಖಂಡರ ಬಗ್ಗೆ ನೀವು ಮಾತಾಡೋದಾದರೆ ನಿಮ್ಮ ಬಗ್ಗೆ ಸಾಮಾನ್ಯ ಕಾರ್ಯಕರ್ತರಿಗೆ ಏನು ಗೌರವ ಬರುತ್ತೆ? ನೀವು ಗೌರವ ಉಳಿಸ್ಕೋಬೇಕು, ಕಾರ್ಯಕರ್ತರಿಗೆ ಗೌರವ ಉಳಿಸ್ಕೋಬೇಕು, ಕಾರ್ಯಕರ್ತರಿಗೆ ಗೌರವ ಕೊಡಬೇಕು ಅಂತ ಏನಾದ್ರು ಗೌರವ ಇದ್ದರೆ ನಿಮಗೆ, ಮುಖಂಡರುಗಳಿಗೆ ಗೌರವ ಉಳಿಸ್ಕೊಳ್ಳೋ ಯೋಗ್ಯತೆ ಇದ್ದರೆ ಈಗಲೇ ನಿಲ್ಲಿಸ್ಬೇಕು ಮಾತಾಡೋದನ್ನ. ಅಲ್ಲ, ಈ ಒಂದು ವಿಚಾರ ಒಂದು ವಿಜೇಂದ್ರ ಅವರು ಸ್ವಯಂ ಘೋಷಿತ ರಾಜ್ಯಾಧ್ಯಕ್ಷ ಅಲ್ಲ. ವಿಜೇಂದ್ರ ಅವ್ರನ್ನ ರಾಷ್ಟ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾರವರು ಅವ್ರನ್ನ ಘೋಷಣೆ ಮಾಡಿರೋದು. ನೀವು ಕ್ವಶನ್ ಮಾಡೋಕ್ಕೆ ಶಕ್ತಿ ಇದ್ದರೆ ನಡ್ಡಾಜಿಯವ್ರ ಹತ್ರ ಹೋಗಿ ಕೇಳಿ, ಯಾತಕ್ಕೆ ಮಾಡಿದ್ದೀರಿ ನೀವು ಅವ್ರನ್ನ ಅಂತ. ಅದು ಬಿಟ್ಟು 1 ವರ್ಷದಿಂದ ಸುಮ್ಮನಿದ್ದು ಈಗ ಅಧ್ಯಕ್ಷರು ಚುನಾವಣೆ ನಡೆಯುತ್ತ ಸಂದರ್ಭದಲ್ಲಿ ನಾವು ಬದಲಾವಣೆ ಮಾಡಿಸ್ತೀರಾ? ಹೋಗಿ ಮಾಡಿ, ಆರೋಪ ಮಾಡಿ. ಯಾರು ಏನಿದೆ ಸಮಸ್ಯೆ ಅಲ್ಲೋಗಿ ಕೂತ್ಕೊಳ್ಳಿ, ನಿಮ್ದು ಏನಿದೆ ತೀರ್ಮಾನ ಮಾಡ್ತಾರೆ. ನಿಮ್ಮ ಕೈಲಾಗತ್ತಾ ಬದಲಾಯಿಸೋಕ್ಕೆ? ರಾಷ್ಟ್ರೀಯ ನಾಯಕರು ಬದಲಾಯಿಸೋದು. ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಆಗಲಿ, ಯಡಿಯೂರಪ್ಪನವ್ರ ಬಗ್ಗೆ ಆಗಲಿ ಮಾತಾಡಿದ್ರೆ ನಮ್ಮ ಯಾವ ಕಾರ್ಯಕರ್ತರು ಸಹಿಸೋದಿಲ್ಲ. ದಯವಿಟ್ಟು ಇದು ಅರ್ಥ ಮಾಡ್ಕೋಬೇಕು. ನಿಮ್ಗೇನಾದ್ರು BJP ಬಗ್ಗೆ ಗೌರವ ಇದ್ದರೆ ಇವತ್ತೇ ನಿಲ್ಲಿಸ್ಬೇಕು ನಿಮ್ಮ ಮಾತುಗಳನ್ನ. BJPನ ಮಾನ ಮರ್ಯಾದೆ ಹರಾಜಾಗ್ತಾ ಇದ್ದೀರಾ ನೀವು. BJP ಮಾನ ಮರ್ಯಾದಿನ ರಸ್ತೆಯಲ್ಲಿ ನಿಂತ್ಕೊಂಡು ಹರಾಜಾಗ್ತಿದ್ದೀರಾ. ಅದು ನಮ್ಮ ಸಾರ್ವಜನಿಕರಿಗೆ ಬೇಸರ ಆಗಿದೆ. ಸಾರ್ವಜನಿಕರು ಮಾತಾಡ್ತಾರೆ ಇವತ್ತು ಕಾಂಗ್ರೆಸ್ ಬಗ್ಗೆ. ಕಾಂಗ್ರೆಸ್ ವಿರುದ್ಧವಾಗಿ ರಾಜ್ಯದಲ್ಲಿದೆ. ಜನರು ನಾಳೆ ಬೆಳಗ್ಗೆ ಎಲೆಕ್ಷನ್ ನಡೆದ್ರೆ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸ್ಕೊಡ್ತಾರೆ. ಆದರೆ ನಿಮ್ಮ ನಡವಳಿಕೆಯಿಂದ ಭಾರತೀಯ ಜನತಾ ಪಾರ್ಟಿಗೆ ಲಕ್ಷಾಂತರ ಜನ ಕಾರ್ಯಕರ್ತರ ಬೇಸರ ಆಗ್ತದೆ, ನೋವಾಗ್ತದೆ. ಈ ನೋವು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ನಿಮ್ಗೇನಾದ್ರು ಗೌರವ ಇದ್ದರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರಬೇಕು ಅಂತ ಗೌರವ ಇದ್ದರೆ ಗೌರವಯುತವಾಗಿ ನಡ್ಕೋಬೇಕು. ಕೂಡಲೇ ನಾನು ಖಂಡಿಸ್ತೀನಿ. ಯಾರೇ ಮಾತಾಡೋಂಗಿಲ್ಲ. ನಾನೊಬ್ಬ ಕಾರ್ಯಕರ್ತ, ನನಗೆ ರೈಟ್ಸ್ ಇದೆ. ನಾನೊಬ್ಬ ಕಾರ್ಯಕರ್ತನಾಗಿ ಯತ್ನಾಳವ್ರನ್ನ ಪ್ರಶ್ನೆ ಮಾಡೋ ರೈಟ್ಸ್ ಇದೆ, ವಿಜೇಂದ್ರವ್ರನ್ನ ಪ್ರಶ್ನೆ ಮಾಡೋ ರೈಟ್ಸ್ ಇದೆ, ನಡ್ಡಾಜಿಯವ್ರನ್ನ ಕ್ವಶನ್ ಮಾಡೋ ರೈಟ್ಸು ನನಗಿದೆ ಸಾಮಾನ್ಯ ಕಾರ್ಯಕರ್ತನಾಗಿ. ಅಂದಮೇಲೆ ನೀವು ಯಾಕೆ ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡ್ತೀರಿ? ನಿಮ್ಗೊಂದು ಗೌರವ ಇಲ್ವಾ? ಭಾರತೀಯ ಜನತಾ ಪಾರ್ಟಿಗೆ ನೀವು ಒಬ್ಬರೇ ಕಟ್ಬಿಟ್ಟಿದ್ದೀರಾ. ನಾನು ಪಾರ್ಟಿಗೆ ಬಂದು 31 ವರ್ಷ ಆಗಿದೆ. 1991 ಇಸ್ವಿ ನಿಮ್ಮಷ್ಟೇ ಸರ್ವಿಸ್ ನಾ ಮಾಡಿದ್ದೀನಿ. ಕೂಡಲೇ ಇದನ್ನು ಖಂಡಿಸ್ತೀನಿ.
ಇವತ್ತು ಒಂದು ಒತ್ತಾಯ ಅಂತಾದ್ರೂ ತಿಳ್ಕೊಳ್ಳಿ, ಇಲ್ಲಾಂದರೆ ಕಾರ್ಯಕರ್ತನ ನೋವು, ಮನದಾರ ನೋವು ಅಂತಾದ್ರೂ ತಿಳ್ಕೊಳ್ಳಿ. ದಯಮಾಡಿ ಈಗಲೇ ಕಡಿವಾಣ ಹಾಕ್ಬೇಕು ಇದಕ್ಕೆಲ್ಲ ಅಂತೇಳಿ ರಾಷ್ಟ್ರ ನಾಯಕರಿಗೂ ಸಹ ನಾವು ಒತ್ತಾಯನ ಮಾಡ್ತಾ ಇದ್ದೀನಿ.